ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಕಪ್ಪಗಿರುವ ಸೊಸೆ. ಸಮಯ ಅದಾಗಲೇ ಸಂಜೆಯಾಗುತ್ತಾ ಬಂದಿತ್ತು. ಶಾರದಮ್ಮ ಮಗಳನ್ನು ಕಾಯುತ್ತಾ ಮನೆಯ ಅಂಗಳದಲ್ಲಿ ಅತ್ತಿಂದಿತ್ತ ಓಡಾಡುತ್ತಿರುವರು. ಅಷ್ಟರಲ್ಲಿ ಶಾರದಮ್ಮನವರ ಪತಿ ಕೈಲಾಸರವರು, ಅದ್ಯಾಕೆ ಅಷ್ಟು ಗಾಬರಿಯಿಂದ ನವ್ಯಾಳನ್ನು ಕಾಯುತ್ತಿದ್ದೀಯಾ? ನನಗಂತೂ ಗೊತ್ತಿಲ್ಲ ಎಂದು ಮೊಬೈಲ್ ನೋಡುತ್ತಾ ಕುಳಿತಿರುವರು. ಇಲ್ಲಿಯೇ ಆ ಮೊಬೈಲನ್ನು ನೋಡುತ್ತಾ ಕೂರುವ ಸಮಯದಲ್ಲಿ ಆ ಜಂಕ್ಷನ್ ತನಕ ಹೋಗಿ ನೋಡಿ ಬರಬಹುದಲ್ಲ ಎಂದು ಶಾರದಮ್ಮ ಹೇಳುವರು. ಅಲ್ಲ ಕಣೆ ಶಾರದಾ, ನವ್ಯ ಹೋಗಿದ್ದು ಸ್ಕೂಟಿಯಲ್ಲಿ ತಾನೆ, ಬರುತ್ತಾಳೆ ಬಿಡು, ಅಷ್ಟಕ್ಕೆ ಯಾಕೆ ಇಷ್ಟೆಲ್ಲ ಗಾಬರಿಯಾಗಿ ಕಾಯುತ್ತಿದ್ದೀಯಾ ಎಂದು ರೇಗುವರು. ನೀವು ಯಾವಾಗ ನೋಡಿದರೂ ಅವಳನ್ನೇ ಸಪೋರ್ಟ್ ಮಾಡುತ್ತಾ ಕುಳಿತುಕೊಳ್ಳಿ. ಈಗೀಗ ಅವಳು ಮೊದಲಿನಂತಿಲ್ಲ, ಸದಾ ಫೋನ್ ಕರೆಯಲ್ಲಿ ಬ್ಯುಸಿಯಾಗಿರುತ್ತಾಳೆ. ಯಾವನಾದರೂ ಜೊತೆ ಓಡಿ ಹೋಗಿದ್ದಾಳೋ ಏನೋ, ನಿಮಗೆ ಅದೆಲ್ಲ ತಲೆಬಿಸಿ ಇಲ್ಲ ಎನ್ನುವಾಗ, ಬಿಡು ಶಾರದಾ, ಎಷ್ಟಾದರೂ ನವ್ಯ ನಿನ್ನ ಮಗಳಲ್ಲವೇ, ಅಂಥದ್ದರಲ್ಲಿ ಓಡಿ ಹೋದರೆ ಅದೇನು ಮಹಾ ದುರಂತವಲ್ಲ ಎಂದು ಕಿಚಾಯಿಸುವರು. ನನಗೆ ಈಗಲೇ ಕೋಪ ನೆತ್ತಿಗೇರಿದೆ, ನೀವು ಸುಮ್ಮನೆ ನನ್ನನ್ನು ಕೆದಕಬೇಡಿ ಎನ್ನುವಾಗ, ನಾನು ಇರೋದನ್ನೇ ತಾನೇ ಹೇಳುತ್ತಿರೋದು. ವಿವಾಹಕ್ಕೆ ಮುಂಚೆ ನೀನು ಇದೇ ರೀತಿ ಓಡಿ ಹೋಗಿ ವಿವಾಹವಾಗಿಲ್ಲವೇ? ಆಗ ನಿನ್ನ ತಂದೆ ತಾಯಿ ಎಷ್ಟು ಬೇಸರಪಟ್ಟಿರುತ್ತಾರೆ. ಕೊನೆಗೆ ಇದೆಲ್ಲ ವಿಷಯ ಹೇಳದೆ ನನಗೆ ನಿನ್ನನ್ನು ಗಂಟು ಹಾಕಿದರು. ಈಗ ಮಗಳು ಅದೇ ದಾರಿಯಲ್ಲಿ ಹೋಗುತ್ತಿದ್ದಾಳೆ ಅನ್ನಿಸುತ್ತೆ ಎನ್ನುವಾಗ ಶಾರದಮ್ಮನವರು, ನಿಮ್ಮೊಂದಿಗೆ ನಾನು ನನ್ನ ಕಷ್ಟಗಳನ್ನೆಲ್ಲ ಹೇಳುತ್ತೀನಲ್ಲ, ಸುಮ್ಮನಿರೋದೇ ಒಳ್ಳೆಯದು ಎಂದು ಹೇಳುವಾಗ ನವ್ಯ ಬರುವಳು. ಯಾಕೆ ನವ್ಯ ಇಷ್ಟೊಂದು ಲೇಟ್? ಬರುವುದು ತಡವಾದರೆ ಫೋನ್ ಮಾಡಿ ಹೇಳಬಹುದಲ್ಲ, ನಾನು ಎಷ್ಟೊಂದು ಗಾಬರಿಯಾಗಿದ್ದೆ ಗೊತ್ತಾ ಎನ್ನುವಾಗ ತಂದೆಯು, ನವ್ಯ, ನೀನು ಯಾವನೋ ಜೊತೆಗೋ ಓಡಿ ಹೋಗಿದ್ದೀಯಾ ಅಂತ ನಿನ್ನ ತಾಯಿ ಗಾಬರಿಗೊಂಡಿದ್ದಾಳೆ ಎಂದು ಹೇಳಿ ನಗುವರು. ಗೆಳತಿಯ ಮನೆಗೆ ಅಂತ ಹೋಗಿದ್ದೆ ಅಮ್ಮ, ಹಾಗಾಗಿ ಲೇಟಾಯಿತು. ಸರಿ ಬಾ, ಊಟ ಮಾಡುವಿಯಂತೆ. ನಿನ್ನ ಅಣ್ಣ ಒಬ್ಬ ಒಳ್ಳೆಯ ಕಂಪನಿಯ ಕೆಲಸದಲ್ಲಿ ಇರೋದರಿಂದ ಇಲ್ಲಿ ನಾವು ನೆಮ್ಮದಿಯಾಗಿ ಊಟ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದೇವೆ ಎನ್ನುವಾಗ ಕಾರಿನ ಶಬ್ದವಾಗುತ್ತದೆ. ಕಾರಿನಿಂದ ಇಳಿದ ಶರಣ್ ಮದುಮಗನ ಉಡುಪಿನಲ್ಲಿ ಮಿಂಚುತ್ತಿದ್ದ. ಕೈಯಲ್ಲಿ ಒಂದು ಹಾರವೂ ಇತ್ತು. ಅವನನ್ನು ನೋಡಿದರೆ ತಿಳಿಯುತ್ತದೆ ಅವನು ವಿವಾಹಿತನಾಗಿದ್ದಾನೆ ಅಂತ. ಶಾರದಮ್ಮನವರು ಅವನನ್ನು ನೋಡಿದ್ದೇ ಗಾಬರಿಯಿಂದ, ಇದೇನು ಶರಣ್, ಒಳ್ಳೆ ಮದುಮಗನಂತೆ ಬಂದಿದ್ದೀಯಾ ಎನ್ನುವಾಗ, ಅಪ್ಪ ಅಮ್ಮ, ನನ್ನ ವಿವಾಹವಾಗಿದೆ. ಮಧ್ಯಾಹ್ನ ರಿಜಿಸ್ಟ್ರೇಷನ್ ಆಫೀಸಿನಲ್ಲಿ ನಡೆಯಿತು. ಹಾಗೆಯೇ ದೇವಸ್ಥಾನಕ್ಕೆ ಹೋಗಿ ಬಂದೆವು ಎನ್ನುವಾಗ ಕೈಲಾಸರವರು, ಓಹೋ, ನವ್ಯ ಮಾಡುತ್ತಾಳೇನೋ ಅಂತ ಗಾಬರಿಯಲ್ಲದ್ದ ನಿನ್ನ ತಾಯಿಗೆ ನೀನು ಒಳ್ಳೆಯ ಶಾಕನ್ನೇ ನೀಡಿದ್ದೀಯ ಮಗನೇ, ಪರವಾಗಿಲ್ಲ, ನಿನ್ನ ಸೆಲೆಕ್ಷನ್ ನೀನು ಮಾಡಿಕೊಂಡಿದ್ದೀಯ ಎನ್ನುವರು. ಸಾಕು ಸುಮ್ಮನಿರಿ, ಯಾವಾಗಲೂ ನಿಮಗೆ ಹುಡುಗಾಟ, ಇವನ ಮಾತು ಕೇಳಿ ನನಗೆ ಮಾತೇ ಹೊರಡುತ್ತಿಲ್ಲ. ಅಷ್ಟರಲ್ಲಿ ಕಾರಿನಿಂದ ಮದುಮಗಳು ಇಳಿದು ಬರುವಳು. ನವ್ಯ ಅವಳನ್ನೇ ನೋಡುತ್ತಾ ಅವಳಿಗೆ ಕೇಳಿಸುವಂತೆ, ಅಣ್ಣ, ಇದೇನೋ ಇದು, ಕಪ್ಪು ಹಲ್ವ ಇದ್ದಂಗೆ ಇದ್ದಾಳೆ, ಇವಳು ನಿನ್ನ ಹೆಂಡತಿನಾ ಅಂತ ಜೋರಾಗಿ ನಗುವಳು. ನವ್ಯ, ಸಾಕು ಸುಮ್ಮನಿರು, ಇವಳು ನನ್ನ ಹೆಂಡತಿ ಗೌರಿ ಅಂತ, ನಿಮ್ಮ ಸೊಸೆ ಎನ್ನುವಾಗ ಶಾರದಮ್ಮನವರು, ಸಾಕು ಸುಮ್ಮನಿರೋ, ನಿನ್ನ ಇಷ್ಟದಂತೆ ವಿವಾಹವಾಗುವುದಕ್ಕೆ ಯಾರು ಹೇಳಿದ್ದು? ಅದೂ ಅಲ್ಲದೆ ಇಂತಹ ಕಪ್ಪಗಿರೋಳನ್ನು ಮದುವೆಯಾದಕ್ಕೆ ನಿನಗೆ ಮನಸ್ಸಾದರೂ ಹೇಗೆ ಬಂತೋ ಎನ್ನುವಾಗ ಅಲ್ಲಿ ಒಂದು ರೀತಿಯ ನಿಶ್ಶಬ್ದ ಉಂಟಾಗುವುದು. ಗೌರಿಯ ಕಣ್ಣು ತುಂಬುವುದು. ಕೈಲಾಸರವರು, ಅಮ್ಮ ಗೌರಿ, ಬಲಗಾಲಿಟ್ಟು ಒಳಗೆ ಬಾರಮ್ಮ ಎಂದು ಪ್ರೀತಿಯಿಂದ ಕರೆಯುವರು. ಶಾರದಮ್ಮನವರು ಒಂದು ಹೆಜ್ಜೆ ಮುಂದಿಟ್ಟರೂ ನಾನು ಸುಮ್ಮನಿರೋಲ್ಲ, ಮೊದಲು ಇಲ್ಲಿಂದ ಹೊರಟು ಹೋಗಿ ಎಂದು ಕೋಪದಿಂದ ಕಿರುಚುವರು. ಅವರಿಗೆ ಸಪೋರ್ಟಾಗಿ ನವ್ಯ ಕೂಡ, ಅಣ್ಣ, ಇಂಥವಳನ್ನು ನಾನು ಯಾವತ್ತೂ ಅತ್ತಿಗೆ ಅಂತ ಒಪ್ಪಿಕೊಳ್ಳೋದಿಲ್ಲ, ನೀವಿಬ್ಬರು ಈ ಮನೆಗೆ ಬರುವುದೇ ಬೇಡ ಎನ್ನುವಾಗ, ನವ್ಯ, ನೀನು ಬಾಯಿ ಮುಚ್ಚು,
ಅಷ್ಟಕ್ಕೂ ಈ ಮನೆ ಮತ್ತು ಕಾರು ಎಲ್ಲವೂ ನಾನು ಸಂಪಾದನೆ ಮಾಡಿರೋದು. ಎಲ್ಲವೂ ನನ್ನ ಹೆಸರಿನಲ್ಲಿಯೇ ಇದೆ, ನೆನಪಿರಲಿ. ಅಷ್ಟಕ್ಕೂ ನಾನೇಕೆ ಈ ಮನೆಯಿಂದ ಹೊರಡಬೇಕು ಎನ್ನುವಾಗ ಶಾರದಮ್ಮನವರು ಕಲ್ಲಿನಂತೆ ಅಲ್ಲಿಯೇ ನಿಂತು ಬಿಡುವರು. ಕೈಲಾಸರವರು, ನೋಡು ಶರಣ್, ಅವರಿಬ್ಬರಿಗೂ ತಲೆಗೆಟ್ಟಿದೆ. ನೀನು ಗೌರಿಯನ್ನು ಕರೆದುಕೊಂಡು ಬಲಗಾಲಿಟ್ಟು ಒಳಗೆ ಬನ್ನಿ ಎಂದು ಇಬ್ಬರನ್ನು ಒಳಗೆ ಪ್ರೀತಿಯಿಂದ ಕರೆಯುವರು. ಶಾರದಮ್ಮ ಮತ್ತು ನವ್ಯಾಳ ಕೋಪ ನೆತ್ತಿಗೇರುವುದು. ಆದರೆ ಅಸಹಾಯಕ ಸ್ಥಿತಿಯಿಂದ ಏನೂ ಮಾಡಲಾಗುವುದಿಲ್ಲ. ಕೋಪದಿಂದ ಒಳನಡೆಯುವರು. ಮನೆಯೊಳಗೆ ಕಾಲಿಟ್ಟು ಅದಾಗಲೇ ರಾತ್ರಿಯಾಗುತ್ತಾ ಬಂದಿತ್ತು. ಮನೆಯಲ್ಲಿ ಏನೊಂದು ಸದ್ದುಗದ್ದಲವಿರಲಿಲ್ಲ. ಶಾರದಮ್ಮ ಮತ್ತು ನವ್ಯ ಕೋಪದಿಂದ ಏನೊಂದು ಮಾತನಾಡುತ್ತಿರಲಿಲ್ಲ. ರೂಮಿನಲ್ಲಿ ಕುಳಿತಿದ್ದ ಗೌರಿಯೊಂದಿಗೆ ಶರಣ್, ಗೌರಿ, ಅವರಿಬ್ಬರ ಮಾತಿನಿಂದ ನಿನಗೆ ಬೇಸರವಾಗಿದ್ದರೆ ನಾನು ಕ್ಷಮೆ ಕೇಳುತ್ತೇನೆ. ಅಯ್ಯೋ, ಹಾಗೆಲ್ಲ ಕ್ಷಮೆ ಕೇಳಬೇಡಿ ಎನ್ನುವಳು. ತಂದೆ ತಾಯಿ ಹಳೆ ಕಾಲದವರು, ಅವರಿಗೆ ಈ ವಿವಾಹದಿಂದ ಸಂತೋಷವಾಗಿಲ್ಲ. ಆದರೂ ನವ್ಯ ಈ ರೀತಿ ಬಿಹೇವ್ ಮಾಡುತ್ತಾಳೆ ಅಂತ ನಾನು ಅಂದುಕೊಂಡಿರಲಿಲ್ಲ. ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಮುದ್ದಾದ ಮಗುವನ್ನು ಹೆತ್ತುಕೊಡು, ಆಗ ಎಲ್ಲರೂ ಸರಿ ಹೋಗುತ್ತಾರೆ ಎನ್ನುತ್ತಾ ನಗಿಸುವನು. ಅಷ್ಟರಲ್ಲಿ ಅತ್ತ ಕಡೆಯಿಂದ ತಾಯಿಯು ತನ್ನ ಅಕ್ಕನಿಗೆ ಕರೆ ಮಾಡಿ ಎಲ್ಲರಿಗೂ ಕೇಳುವಂತೆ ಮಾತನಾಡುತ್ತಿರುವರು. ಅಯ್ಯೋ ಅಕ್ಕ, ನಮ್ಮ ಮನೆಯ ವಿಷಯ ಏನು ಅಂತ ಹೇಳಲಿ? ಶರಣ್ ಅದು ಯಾವುದೋ ಕರಿ ಕಪ್ಪಗಿರುವ ಹುಡುಗಿಯನ್ನು ಮದುವೆಯಾಗಿ ತಂದಿದ್ದಾನೆ. ಅವಳ ಊರು, ಜಾತಿ, ತಂದೆ ತಾಯಿ ಬಗ್ಗೆ ಒಂದೂ ಗೊತ್ತಿಲ್ಲ. ನನಗಂತೂ ಕೈಕಾಲೇ ಓಡುತ್ತಿಲ್ಲ. ಆದಷ್ಟು ಬೇಗ ನಾಳೆ ನೀನು ಇಲ್ಲಿಗೆ ಬಾ, ಅವಳನ್ನು ನಾಳೆನೇ ಇಲ್ಲಿಂದ ಓಡಿಸಬೇಕು ಎನ್ನುವಾಗ ಗೌರಿಯು ಶರಣ್ ಮುಖ ನೋಡುತ್ತಾ ಕಣ್ಣೀರಿಡುವಳು. ಶರಣ್ ಅವಳ ಕೈಯನ್ನು ಅದುಮುತ್ತಾ, ಏನು ಭಯಬೇಡ ಗೌರಿ, ನಾನಿದ್ದೇನೆ. ನಿನ್ನ ಬಣ್ಣವನ್ನು ನೋಡಿ ನಾನು ದೂರ ಮಾಡುವುದೇ ಇಲ್ಲ. ನಿನ್ನ ಚಿನ್ನದಂತಹ ಗುಣ ನನ್ನನ್ನು ಮೋಡಿ ಮಾಡಿದ್ದು ಗೌರಿ ಎಂದು ಧೈರ್ಯ ತುಂಬುವನು. ಮಾರನೇ ದಿನ ನವ್ಯ ಕೋಪದಿಂದ ಮನೆ ಬಿಟ್ಟು ಹೊರಟಿದ್ದಳು. ಅಮ್ಮ, ನನ್ನನ್ನು ತಡೆಯಬೇಡ, ನಾನು ಈ ಮನೆಯಿಂದ ಎಲ್ಲಿಗಾದರೂ ಹೋಗುತ್ತೇನೆ ಎನ್ನುತ್ತಾ ಸ್ಕೂಟಿಯ ಹೆಲ್ಮೆಟ್ ಮತ್ತು ಬ್ಯಾಗ್ ಹಿಡಿದು ಹೊರಟಿದ್ದಳು. ಅಮ್ಮ ಅವಳ ಹಿಂದೆಯೇ, ನವ್ಯ, ಎಲ್ಲಿಗೆ ಅಂತ ಹೋಗುತ್ತಿದ್ದೀಯಾ ಎಂದು ಕೇಳುತ್ತಿರುವರು. ಅಲ್ಲಮ್ಮ, ನನ್ನನ್ನು ಏನು ಅಷ್ಟೊಂದು ಚೀಪ್ ಅಂತ ಅಂದುಕೊಂಡಿದ್ದೀಯಾ? ಈ ಮನೆಯಲ್ಲಿ ಆ ಕಪ್ಪಗಿರುವವಳೊಂದಿಗೆ ನಾನು ಜೀವಿಸಬೇಕಾ? ಇವಳನ್ನು ಅತ್ತಿಗೆ ಅಂತ ನನ್ನ ಫ್ರೆಂಡ್ಸ್ಗೆ ಹೇಗೆ ಇಂಟ್ರೊಡ್ಯೂಸ್ ಮಾಡೋದು? ನೆವರ್. ನಾನು ಇಲ್ಲಿ ಇರೋದೇ ಇಲ್ಲ. ನಾನು ಎಲ್ಲಾದರೂ ನನ್ನ ಗೆಳತಿಯ ಮನೆಯಲ್ಲಿ ವಾಸಿಸುತ್ತೇನೆ ಎನ್ನುವಾಗ ತಂದೆಯು ಮೌನದಿಂದ ಪೇಪರ್ ಓದುತ್ತಾ ಕುಳಿತಿರುವರು. ನೀನು ಸುಮ್ಮನಿರು ನವ್ಯ, ನನಗೆ ಗೊತ್ತಿದೆ ಅವಳನ್ನು ಇಲ್ಲಿಂದ ಹೇಗೆ ಓಡಿಸಬೇಕು ಅಂತ. 2 ದಿನದಲ್ಲಿ ನಾನು ಅವಳನ್ನು ಇಲ್ಲಿಂದ ಓಡಿಸುತ್ತೇನೆ ಎನ್ನುವರು. ಇವರೆಲ್ಲರ ಮಾತುಗಳನ್ನು ಕೇಳುತ್ತಾ ಶರಣ್ ಮತ್ತು ಗೌರಿ ರೂಮಿನಿಂದ ಹೊರಬರುವರು. ಅಮ್ಮ, ಇಲ್ಲಿ ಏನು ಗದ್ದಲ ನಡೆಯುತ್ತಿರೋದು ಎಂದು ಕೇಳುವಾಗ ತಾಯಿಯು ಕೋಪದಿಂದ, ಓಹೋ, ನೀನೊಬ್ಬ ಕಪ್ಪು ಸುಂದರಿಯನ್ನು ಕರೆದುಕೊಂಡು ಬಂದಿದ್ದೀಯಲ್ಲ, ನೋಡು, ನಿನ್ನ ತಂಗಿ ಬೇಸರದಿಂದ ಮನೆ ಬಿಟ್ಟು ಹೋಗಲು ಹೊರಟಿದ್ದಾಳೆ. ಈಗ ನಿನಗೆ ಸಮಾಧಾನವಾಯಿತಾ ಎಂದು ಗೌರಿಯೊಂದಿಗೆ ಕೋಪದಿಂದ ಕೇಳುವರು. ಮನೆಗೆ ಕಾಲಿಟ್ಟು ಅದಾಗಲೇ 1 ದಿನವೂ ಆಗಿಲ್ಲ. ಅಷ್ಟರಲ್ಲಿ ಮನೆಯ ಒಬ್ಬೊಬ್ಬರನ್ನೇ ಓಡಿಸಲು ಹೊರಟಿದ್ದಾಳೆ ಎನ್ನುವರು. ಅಷ್ಟರಲ್ಲಿ ಶರಣ್ ನವ್ಯ ಎನ್ನುವನು. ನೋಡು ಅಣ್ಣ, ನನ್ನನ್ನು ಇಲ್ಲಿ ಇರೋದಕ್ಕೆ ಒತ್ತಾಯ ಮಾಡಬೇಡ ಎನ್ನುವಾಗ, ಅಷ್ಟಕ್ಕೂ ನಿನ್ನನ್ನು ಇಲ್ಲಿ ಇರುವಂತ ಯಾರು ಹೇಳುತ್ತಿರೋದು ನವ್ಯ? ಈಗ ನಿನ್ನ ಕೈಯಲ್ಲಿರುವ ಸ್ಕೂಟಿಯ ಕೀ ಮತ್ತು ಹೆಲ್ಮೆಟ್ ಎಲ್ಲವೂ ನಾನು ಖರೀದಿಸಿದ್ದು. ಎಲ್ಲವನ್ನು ಅಲ್ಲಿಯೇ ಇಟ್ಟು ಹೋಗುವುದಾದರೆ ಹೋಗು. ತಂದೆಗೆ ಓಡಾಡಲು ಅವಶ್ಯಕತೆ ಇದೆ ಎನ್ನುವನು. ನವ್ಯ ಕೋಪದಿಂದ ಅಣ್ಣನನ್ನು ನೋಡುವಾಗ ಶಾರದಮ್ಮನವರು, ಅಬ್ಬಬ್ಬ, ಇವಳು ಕಾಲಿಟ್ಟು ಮರುಗಳಿಗೆ ಎಷ್ಟೊಂದು ಬದಲಾಗಿ ಹೋಗಿದ್ದಾನೆ ಇವನು. ಎಲ್ಲವೂ ತನ್ನದೇ ಅಂತ ಲೆಕ್ಕ ಹೇಳಲು ಶುರು ಮಾಡಿದ್ದಾನೆ ಎನ್ನುವಾಗ ಕೈಲಾಸರವರು, ಸಾಕು ಸುಮ್ಮನಿರೆ, ಇದೆಲ್ಲವೂ ಅವನು ಸಂಪಾದನೆ ಮಾಡಿರೋದು ತಾನೆ, ಅದನ್ನು ಹೇಳೋದರಲ್ಲಿ ತಪ್ಪೇನಿದೆ ಎನ್ನುವರು. ನೋಡಿ ಅಮ್ಮ, ಇವಳನ್ನು ಆಗಾಗ ಮೂದಲಿಸಿ ಹೇಳಬೇಡಿ. ಇದರಲ್ಲಿ ಇವಳ ತಪ್ಪೇನಿಲ್ಲ. ನಾನೇ ಇವಳನ್ನು ಇಷ್ಟಪಟ್ಟು ವಿವಾಹವಾಗಿ ಕರೆತಂದಿದ್ದೇನೆ.
ಆದ್ದರಿಂದ ಎಲ್ಲರೂ ಅನುಸರಿಸಿಕೊಂಡು ಹೋದರೆ ಎಲ್ಲರಿಗೂ ಒಳ್ಳೆಯದು ಎನ್ನುವನು. ಗೌರಿಯು ಶರಣ್ ಕೈ ಹಿಡಿದು ಹಾಗೆಲ್ಲ ತಾಯಿಯೊಂದಿಗೆ ಮಾತನಾಡಬೇಡಿ ಎನ್ನುವಾಗ, ಸಾಕು ಸುಮ್ಮನಿರೆ, ಒಂದು ದಿನಕ್ಕೆ ಅವನ ಕಿವಿ ಹಿಂಡಿದ್ದೀಯ, ಈಗ ಏನು ಗೊತ್ತಿಲ್ಲದಂತೆ ನಾಟಕ ಮಾಡುತ್ತೀಯಾ ಎನ್ನುತ್ತಾ ಅಡುಗೆ ಮನೆಗೆ ಹೋಗುವರು. ನವ್ಯ ಕೋಪದಿಂದ ಅದನ್ನೆಲ್ಲ ಅಲ್ಲಿಯೇ ಬಿಟ್ಟು ತನ್ನ ರೂಮ್ ಸೇರಿಕೊಳ್ಳುವಳು. ಮಾರನೇ ದಿನ ಶಾರದಮ್ಮನವರ ಮೊಬೈಲಿಗೆ ಅವರ ಗೆಳತಿಯು ಕರೆ ಮಾಡಿ, ನಿಮ್ಮ ಮಗ ಅಲ್ಲಿ ದೇವಸ್ಥಾನದಲ್ಲಿ ಅದು ಯಾವುದೋ ಕಪ್ಪು ಹುಡುಗಿಯನ್ನು ವಿವಾಹವಾಗಿ ಕರೆತಂದಿದ್ದ ಎನ್ನುವಾಗ ಕೋಪದಿಂದ ಕುದಿದು ಹೋದರು. ನಂತರ ಕರೆ ಕಟ್ ಮಾಡಿದರು. ಅಯ್ಯೋ ದೇವರೇ, ಇನ್ನೇನು ಯಾರ್ಯಾರ ಮಾತು ಕೇಳಬೇಕೋ ಏನೋ, ನನ್ನ ಮಗ ಇಡೀ ಕುಟುಂಬದ ಮಾನ ಮರ್ಯಾದೆಯನ್ನು ತೆಗೆದುಬಿಟ್ಟ. ಈ ಕತೆ ಇಷ್ಟವಾದರೆ ತಪ್ಪದೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಡೀ ಊರಿಗೆ ನಾವು ನಗೆ ಪಾಟಲಾಗಿದ್ದೇವೆ. ವಿವಾಹವೇನೋ ಮಾಡಿಕೊಂಡ, ಆದರೆ ಇಂತಹ ಕಪ್ಪಗಿರುವವಳನ್ನು ಎಂದಿಗೂ ನಾನು ಸೊಸೆ ಅಂತ ಒಪ್ಪಿಕೊಳ್ಳಲಾರೆ ಎನ್ನುವರು. ಅಷ್ಟರಲ್ಲಿ ನವ್ಯ, ಅಮ್ಮ ನಿನ್ನೆಯೂ ನೀವು ಏನೂ ತಿಂದಿಲ್ಲ, ಸ್ವಲ್ಪವಾದರೂ ಊಟ ಮಾಡಿ ಅಮ್ಮ ಎಂದು ಅಡುಗೆ ಮನೆಯಿಂದ ತಮಗೆ ಇಬ್ಬರಿಗೆ ಮಾತ್ರ ಊಟ ಬಡಿಸಿಕೊಂಡು ಬರುವಳು. ಗೌರಿ ಮನೆ ಕೆಲಸ ಮುಗಿಸಿ ಹತ್ತಿರಕ್ಕೆ ಬಂದರೆ ಇಬ್ಬರೂ ಅವಳನ್ನು ನೋಡದೆ ಊಟ ಮಾಡುವರು. ಇಲ್ಲಿಯವರೆಗೂ ಅವಳೊಂದಿಗೆ ಏನೊಂದೂ ಮಾತನಾಡಿಲ್ಲ. ಇದನ್ನೆಲ್ಲ ಮಾವ ದೂರದಿಂದಲೇ ನೋಡುತ್ತಿದ್ದಾರೆ. ಶರಣ್ ಅಲ್ಲಿಗೆ ಬಂದು, ಅಮ್ಮ ಹಸಿವಾಗುತ್ತಿದೆ, ಊಟ ಬಡಿಸಿ ಎನ್ನುವಾಗ, ಅಡುಗೆ ಮನೆಯಲ್ಲಿ ಇದೆ, ಹೋಗಿ ಬೇಕಾದರೆ ಬಡಿಸಿಕೊಂಡು ತಿನ್ನಿ ಎನ್ನುವರು. ಕೈಲಾಸರವರು ಕೂಡಲೇ 3 ಚಿಕನ್ ಬಿರಿಯಾನಿ ಪಾರ್ಸಲ್ ಮಾಡಿಕೊಂಡು ಬರುವರು. ಬಂದವರೇ ಅವರ ಪಕ್ಕ ಕುಳಿತು ಶರಣ್ ಮತ್ತು ಗೌರಿಗೆ ಅದನ್ನು ನೀಡುತ್ತಾ ತಾವು ಊಟ ಮಾಡಲು ಕೂರುವರು. ಇದನ್ನೆಲ್ಲ ನೋಡುತ್ತಾ ನವ್ಯಾಳಿಗೆ ಕೋಪ ಇನ್ನೂ ಹೆಚ್ಚಾಗುವುದು. ಏನೂ ಮಾತನಾಡದೆ ಊಟ ಮಾಡುತ್ತಿರುವಾಗ ಕೈಲಾಸರವರು, ಗೌರಿ ನಿನ್ನ ಮತ್ತು ಕುಟುಂಬದ ಬಗ್ಗೆ ಪರಿಚಯವೇ ಹೇಳಲಿಲ್ಲ ಎನ್ನುವಾಗ, ನನ್ನ ಊರು ಮೈಸೂರು ಮಾವ, ಆದರೆ ನಾನು ಓದಿದ್ದು ಬೆಳೆದಿದ್ದು ಎಲ್ಲವೂ ಬೆಂಗಳೂರಿನಲ್ಲಿ. ಅಪ್ಪ ಅಮ್ಮ ಎಲ್ಲಿದ್ದಾರೆ ಎನ್ನುವಾಗ, ಅವರೆಲ್ಲರೂ ಈಗ ಬೆಂಗಳೂರಿನಲ್ಲಿಯೇ ಇದ್ದಾರೆ. ಅಪ್ಪ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾರೆ ಎನ್ನುವಾಗ ಶಾರದಮ್ಮನವರು ಒಮ್ಮೆಲೆ ಕಣ್ಣರಳಿಸಿ ನೋಡುವರು. ಹಾಗಿದ್ದರೆ ತಾಯಿಯೂ ಕೆಲಸದಲ್ಲಿರಬಹುದಲ್ಲ ಎನ್ನುವಾಗ, ಹೌದು ಮಾವ, ತಾಯಿ ಪ್ರೊಫೆಸರ್ ಆಗಿದ್ದಾರೆ. ಓಹೋ, ಒಳ್ಳೆ ಕುಟುಂಬದಿಂದಲೇ ಹುಡುಗಿ ನೋಡಿದ್ದೀಯಾ, ಬೇಷ್ ಮಗನೇ ಎನ್ನುವಾಗ ನವ್ಯ ಗೌರಿಯನ್ನೇ ನೋಡುತ್ತಾ ಕೂರುವಳು. ಸರಿ ಶರಣ್, ನಾಳೆ ಗೌರಿಯನ್ನು ಕರೆದುಕೊಂಡು ಅವಳ ತಾಯಿ ಮನೆಗೆ ಹೋಗಿ ಬರಬೇಕಿತ್ತು ಕಣೋ ಎನ್ನುವಾಗ ನವ್ಯ ಮತ್ತು ತಾಯಿಯು ಅವಳ ಮಾತುಗಳನ್ನೇ ಆಲಿಸುತ್ತಾ ಕುಳಿತುಕೊಳ್ಳುವರು. ಆಗ ಗೌರಿಯು, ಇಲ್ಲ ಮಾವ, ನಾಳೆ ಹೋಗೋದಕ್ಕೆ ಸಾಧ್ಯವಿಲ್ಲ, ನನಗೆ ಈಗ ರಜೆ ಇಲ್ಲ ಎನ್ನುವಳು. ಅರೆ ಗೌರಿ, ನೀನು ಕೆಲಸದಲ್ಲಿದ್ದೀಯಾ ಎನ್ನುವಾಗ ಗೌರಿಯು ಸಿಂಪಲ್ ಆಗಿ, ಹೌದು ಮಾವ, ನಾನು ಡಾಕ್ಟರ್ ಎನ್ನುವಾಗ ಶಾರದಮ್ಮ ಮತ್ತು ನವ್ಯ ಊಟವನ್ನೇ ಬಿಟ್ಟು ಆಶ್ಚರ್ಯದಿಂದ ಅವಳನ್ನೇ ನೋಡುವರು. ಅಷ್ಟರಲ್ಲಿ ಗೌರಿಯ ಮೊಬೈಲ್ ರಿಂಗ್ ಆಗುವುದು. ಗೌರಿಯು ಮಾತನಾಡುತ್ತಾ, ಶರಣ್, ನಾನು ಹಾಸ್ಪಿಟಲ್ ಹೋಗಿ ಬರುತ್ತೇನೆ, ಅರ್ಜೆಂಟಾಗಿ ಒಂದು ಡೆಲಿವರಿ ಕೇಸ್ ಬಂದಿದೆ, ಆದ್ದರಿಂದ ಈಗಲೇ ಹೊರಡಬೇಕು ಎನ್ನುವಳು. ಇರಮ್ಮ ಗೌರಿ, ಶರಣ್ ನಿನ್ನನ್ನು ಡ್ರಾಪ್ ಮಾಡುತ್ತಾನೆ ಎನ್ನುವಾಗ, ಬೇಡ ಮಾವ, ಶರಣ್ ನನ್ನ ಕಾರಿನ ಕೀ ನನ್ನ ಬಳಿಯೇ ಇದೆ, ನಾನೇ ಹೋಗಿ ಬರುತ್ತೇನೆ, ನೀವೇನು ತೊಂದರೆ ತಗೋಬೇಡಿ. ಮಾವ, ನೀವು ತಂದ ಬಿರಿಯಾನಿ ತುಂಬ ಚೆನ್ನಾಗಿತ್ತು ಎನ್ನುತ್ತಾ ಕೂಡಲೇ ರೆಡಿಯಾಗಿ ಕಾರು ಸ್ಟಾರ್ಟ್ ಮಾಡಿ ಹೋಗುವಳು. ಅವಳು ಹೋದ ದಾರಿಯನ್ನೇ ಇಬ್ಬರೂ ಬಾಯಿಗೆ ಕೈ ಇಟ್ಟು ನೋಡುವರು. ಅಷ್ಟರಲ್ಲಿ ಶಾರದಮ್ಮನವರು ಮೊಬೈಲ್ ರಿಂಗ್ ಆಗಿ ಯಾರೆಂದು ಕೇಳುವಾಗ ಅವರ ಮಹಿಳಾ ಸಂಘದ ಸದಸ್ಯೆ ಕರೆ ಮಾಡಿ, ಅಲ್ಲ ಶಾರದಮ್ಮ, ನಿಮ್ಮ ಮಗ ಕಪ್ಪಾದ ಹುಡುಗಿಯನ್ನು ವಿವಾಹವಾಗಿದ್ದಾನಂತೆ ಎನ್ನುವಾಗ ಈ ಸರಿ ಅವರ ಮಾತಿನಿಂದ ನೊಂದುಕೊಳ್ಳದೆ ಧೈರ್ಯದಿಂದ, ಹೌದು ಕನಕ, ಹುಡುಗಿ ಕಪ್ಪಾದರೇನು, ಅವಳು ಇಲ್ಲಿನ ಫೇಮಸ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದಾಳೆ. ನನ್ನ ಸೊಸೆ ಅಂತ ಹೇಳಲು ಹೆಮ್ಮೆ ಎನ್ನಿಸುತ್ತಿದೆ. ನಿನ್ನ ಸೊಸೆಯಂತೆ ಏನು ತಿಳಿಯದ ಅನಕ್ಷರಸ್ಥೆಯಲ್ಲ ಎಂದು ಹೇಳಿ ಬೀಗುವರು. ಕೈಲಾಸರವರು ಹೆಂಡತಿಯ ಬದಲಾವಣೆಗೆ ಶರಣ್ಣನ್ನು ನೋಡಿ ನಗುವರು. ನೋಡು ಶಾರದಾ, ಯಾರಾದರೂ ಕಪ್ಪಾಗಿದ್ದರೆ ಆಗಲೇ ಅವರನ್ನು ನಾವು ಕೀಳಾಗಿ ನೋಡಬಾರದು, ಅವರ ಮನಸ್ಸನ್ನು ಅರಿತುಕೊಳ್ಳಬೇಕು.
ಯಾರನ್ನು ಬಣ್ಣದಿಂದ ಅಳೆಯಬಾರದು ಎನ್ನುವಾಗ ತನ್ನ ತಪ್ಪಿನ ಅರಿವಾಗಿ ಇಬ್ಬರು ಕ್ಷಮೆ ಕೇಳುವರು. ಎಂದೆಂದಿಗೂ ಗೌರಿಯ ವರ್ಣವನ್ನು ನಾನು ತಮಾಷೆ ಮಾಡಲಾರೆ ಎನ್ನುತ್ತಾ ಎಲ್ಲರೂ ಊಟ ಮಾಡುವರು. ಕೈಲಾಸರವರಿಗೆ ದೊಡ್ಡ ಭಾರ ಇಳಿಸಿದಂತೆ ಎನ್ನಿಸುವುದು. ಮುಗಿಯಿತು. ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.